ಮಂಜೇಶ್ವರದ ಸಮುದ್ರದಲ್ಲಿ ಸಿಲುಕಿದ್ದ ಟಗ್ ಬೋಟ್. ಶಿರಿಯ ಸಮುದ್ರದ ಆಳದಲ್ಲಿ ಸಿಲುಕಿಕೊಂಡ ಬೋಟ್. ತಾಂತ್ರಿಕ ದೋಷದಿಂದ ಸಮುದ್ರ ಮಧ್ಯೆ ಸಿಲುಕಿಕೊಂಡ ಟಗ್ ಬೋಟ್. ಬೋಟ್ನಲ್ಲಿದ್ದ 6 ಮಂದಿಯ ರಕ್ಷಣೆ. ಮಂಜೇಶ್ವರ ಸಿರಿಯ ಸಮುದ್ರದ ಆಳದಲ್ಲಿ ಸಿಲುಕಿಕೊಂಡ ಬೋಟ್. ಮಾಹಿತಿ ಅರಿತ ಕರಾವಳಿ ಪೊಲೀಸರ ತಂಡ ಸ್ಥಳಕ್ಕೆ ಆಗಮನ. ಮಂಜೇಶ್ವರದ ಸಮುದ್ರದಲ್ಲಿ ಸಿಕ್ಕಿ ಹಾಕಿದ್ದ ಟಗ್ ಬೋಟ್ ಅನ್ನ ಕರೆಗೆ ತರುವ ಪ್ರಯತ್ನ ನಡೆಯುತ್ತಿದೆ. ಕೊಲ್ಲಂನಿಂದ ಮುಂಬೈಗೆ ತೆರಳುತ್ತಿದ್ದ ಟಗ್ ಬೋಟ್ ಮಂಜೇಶ್ವರದ ಶಿರಿಯ ಸಮುದ್ರದ ಆಳದಲ್ಲಿ ಸಿಲುಕಿ ಹಾಕಿಕೊಂಡಿದೆ. ಬೋಟ್ ಶಿರಿಯಾದಿಂದ ಸುಮಾರು 6 ನಾಟಿಕಲ್ ಮೈಲು ದೂರದಲ್ಲಿ ತಾಂತ್ರಿಕ ದೋಷದಿಂದಾಗಿ ಸಮುದ್ರ ಮಧ್ಯೆ ಸಿಲುಕಿಕೊಂಡಿದೆ. ಬೋಟ್ನಲ್ಲಿದ್ದ 6 ಕಾರ್ಮಿಕರನ್ನ ರಕ್ಷಣೆ ಮಾಡಲಾಗಿದೆ. ಮಾಹಿತಿ ಅರಿತ ಕರಾವಳಿ ಪೊಲೀಸರ ತಂಡ ಸ್ಥಳಕ್ಕೆ ಧಾವಿಸಿದ್ದು, ಪ್ರಾಥಮಿಕ ತನಿಖೆಯಲ್ಲಿ ಎಂಜಿನ್ ದೋಷವಾಗಿದೆ ಎಂಬ ಮಾಹಿತಿ ಇದೆ. ಆದರೆ ನಂತರ ಬೋಟ್ಗೆ ಇದರ ತಾಂತ್ರಿಕ ದೋಷವಿದೆ ಎಂಬುದು ಕಂಡುಬಂದಿದೆ. ಸಿಕ್ಕಿ ಹಾಕಿಕೊಂಡಿರುವುದು ದೊಡ್ಡ ಟಗ್ ಬೋಟ್ ಆಗಿರುವುದರಿಂದ ಅದನ್ನು ಶಿರಿಯಾ ಅಥವಾ ಮಂಜೇಶ್ವರದ ಕರಾವಳಿಗೆ ತರುವ ಸಾಧ್ಯತೆ ಇಲ್ಲವೆಂದು ಕೋಸ್ಟಲ್ ಪೊಲೀಸರು ತಿಳಿಸಿದ್ದಾರೆ. ಬೋಟ್ನಲ್ಲಿದ್ದವರಲ್ಲಿ 2ರನ್ನ ಕರೆಗೆ ತಂದು ತಾಂತ್ರಿಕ ದೋಷ ಸರಿಪಡಿಸಲು ತಜ್ಞರೊಂದಿಗೆ ಬೋಟ್ಗೆ ಹಿಂದಿರುಗುವ ಯೋಜನೆಯೊಂದಿಗೆ ಕಾರ್ಯಾಚರಣೆ ಮುಂದುವರೆದಿದೆ. ಬೋಟ್ನಲ್ಲಿರುವ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ಕೋಸ್ಟಲ್ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ದೋಷ ಸರಿಪಡಿಸಲು ಹೆಚ್ಚು ಸಮಯ ಬೇಕಾದರೂ ಬೋಟ್ ಅನ್ನ ಮರುಚೇತನಗೊಳಿಸಿ ಮುಂಬೈಗೆ ಸಾಗಿಸುವ ಪ್ರಯತ್ನ ಕೂಡ ನಡೆಯುತ್ತಿದೆ. ನೀ ಕೊಟ್ಟಿಂಗನಾಗಿದೆ ಬಸ 5 ಲೆಕ್ಕಟಗ ಇದು ಬಂದಿರಲಿಲ್ಲ. ಅವ್ರನ್ನ ಸಾತಕ್ಕೆ ಇಟ್ಕೊಂಡು ಬಾ ತಂಗಿರಕ್ಕೆ. ഭാഷ കട്ടി നോക്ക് ഭാഷ. ആ സൈഡിലൂടെ വേണ്ട കരവല്ല പോണ്ട ഭാഷ. അപ്പുറത്തേക്ക് പോണ്ട. അപ്പുറത്തേക്ക് പോണ്ട. അതിന് അടിക്കും. ഓക്കെ ഓക്കെ. ക്യാമറക്ക് വെള്ളം കയറി. ക്യാമറക്ക് വെള്ളം കയറി. ഇപ്പൊ മുകളില്ല അടിക്കൂല. ഒരാള് കൈ കൊടുക്കുമ്പോ ജാഗ്രത. കാലിതാ ക്രായന്ത്രോ കാല് കടലില്ലാത്ത സമയമാണ് ഇപ്പൊ കേട്ടി. നിങ്ങളിങ്ങോട്ട് കടലിൽ വരവാണ്. ഒന്നും കാട്ടില്ല. കടലിലുള്ള വരവാണ്. കടൽ നോക്കി ഇറക്കടാ. കുറച്ചുകൂടി ഫ്രണ്ടിൽ പോവാൻ പറയുക. ഇനി പറ്റൂല. പിടിച്ചിട്ട് വെച്ചിട്ടാ ആ വേഗം എടുത്തിട്ടോ. ഓക്കെ